ನೀವು ಕಿಚ್ಚನ ಚಪ್ಪಾಳೆ ತಗೊಂಡ್ರಿ, ಆದ್ರೆ ಅದ್ರ ಜೊತೆಗೆ ಒಂದ್ ತಪ್ಪು ಮಾಡಿದ್ರಿ ಸರ್. ಒಬ್ರು ಫ್ರೆಂಡ್ಶಿಪ್ ಮಾಡಿದ್ರಿ, ಮಲ್ಗಕ್ಕೆ ಸತ್ಯವಾಗ್ಲೂ ಒಳ್ಳೇದ್ ಹೇಳ್ತೀನಿ, ನೀನ್ ಖುಷಿ ಪಡ್ತೀನಿ. ನೋಡೋಣ, ಈ ವಾರ ನಮ್ ರಘುವಣ್ಣವರು ಡೈರೆಕ್ಟ್ ನಾಮಿನೇಷನ್, ಅದು ಬೇರೆ ಪ್ರಶ್ನೆ. ಆದ್ರೆ ಈ ವಾರ ಶನಿವಾರ ಬರ್ತ್ಡೇ ಗಿಫ್ಟ್ ಅವ್ರಿಗೆ ಏನಂದ್ರೆ ಮನೆಯಲ್ಲಿ ಅವರ ಮಗ ಮತ್ತೆ ಹೆಂಡತಿ ಜೊತೆನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಅದು ಬರ್ತ್ಡೇ ಗಿಫ್ಟ್. ಅಣ್ಣ ಒಳ್ಳೇದ್ ಹೇಳಂದ. ಈಗ ಇದೇನಾದ್ರು ಕೆಟ್ಟದ್ದು ಅಂದ್ಬಿಡು ನೀನು, ನಾನು ಮಾತನಾಡ್ಬಿಡ್ತೀನಿ ನಿನ್ ಜೊತೆ. ಏನ್ ಹೇಳಿ ಬಿಡು, ಈಗ ನಾ ಹೇಳೋ ಇದ್ರಲ್ಲಿ ಇಲ್ಲ, ಸಿಚುವೇಶನ್ ಅಲ್ಲಿ ಕೇಳಿಸ್ಕೊಂತೀನಿ ಅಷ್ಟೇ. ಮಾತಾಡ್ರಿ. ಆಗೋಯ್ತು. ಈಗ ಅದನ್ನ ಅವ್ರೆ ಇಲ್ಲಿ ಯಾರ್ದು ಒಪ್ಕೊಳ್ಳಲ್ಲ. ಓ ಅಂದ್ರೆ ಟಾಸ್ಕ್ ಆಗುತ್ತಾ ಅದೇನಾ ಅಂತಾರೆ. ಮುಂದೆ ತನಕ ಟಾಸ್ಕ್ ಇಟ್ಟಿದ್ರೆ ಸಡನ್ ಟಾಸ್ಕ್ ಕಂಡಿದ್ರೆ ಬೇಡ ಅಂತ, ಟಾಸ್ಕ್ ಅಂದಿದ ತಕ್ಷಣ ಅಂತ ಟಾಪಿಕ್ ಬಂತು. ಫೈನ್, ಓಕೆ, ಟಾಸ್ಕ್ ಅನ್ನೋದು ಇಟ್ಬಿಡೋಣ, ಟಾಸ್ಕ್ ಅನ್ನೋದು ತಗೊಳ್ಳೋದೇ ಬೇಡ. ಆ ಕಡೆ ಎಂಥದ್ದು ನಗು ಬಂದಿದ್ದಲ್ಲ, ಮಡಕೆ ಕಾಂಪೌಂಡ್ ಕಿತ್ತು ಹೋಗಂಗ್ ಹೊಡೆದ್ಲು. ಅದು ಏನು ಕೊಡಿತು ಹೊಡೆದೆ ಅಂತ ಅಂದ್ರೆ ಆಗಿತ್ತು. ಕ್ಯಾಪ್ಟನ್ಸಿ ನಮ್ದೆಲ್ಲದು ತೆಗೆದು ನಮ್ದೆಲ್ಲ ಕೊಟ್ಟಿದ್ದು ಕೋಪ ಇತ್ತು. ಅದನ್ನ ಹಂಗೇ ಕೊಂಡು ಸುಮ್ಮನೆ ಬಿಟ್ಟಿದ್ದಾರೆ. ಯಾಕದ ಆಫ್ ಆಗೋಯ್ತು. ಎಲ್ಲಾನು ಹೊಡಿಬೇಕಿತ್ತು. ನಾನು ತಪ್ಪಿ ನಾನು ಇನ್ನೂ ಒಂದು ಚಾನ್ಸಿಗೆ ಎಲ್ಲಾದ್ರು ಹೊಡಿದ್ರು ಹಂಗೆ ಹೊಡಿತಿದ್ದೆ ನಾನು. ಅದೆಲ್ಲ ಓಕೆ, ಆ ಹೀಟ್ ಹಂಗೆ ಇದ್ದಿದ್ರು ಸಾಕಾಗಿತ್ತು. ಗೊತ್ತು ಆಡ್ತಿದ್ದೀನಿ ಅಂತ, ನೋಡೋಣ. ಡೆಫಿನೆಟ್ಲಿ ಮತ್ತೆ ನಾಮಿನೇಷನ್ ಇರ್ತೀನಿ. ಎಲ್ಲ ಹಂಗೆ ಆಗಲ್ಲ. ಹಂಗೆ ಇದೆ, ನಂದು ಸೇಮ್ ಓದಿದೆ, ಸೇಮ್. ನಾನು ಆ ಕಡೆ ಇಲ್ಲ, ಅದು ಇವಾಗ ಇಯರಿಂಗ್ಸ್ ಹಾಕೊಂಡು ಇದೆ. ಅದು ಹಾಕಿ ಹೋಗಿದೆ. ನಾನು ಅವಾಗ ಅದಕ್ಕೆ ಇದು ಮಾಡಿಬಿಡ್ತೀನಿ. ತಿರ್ಗಿ ಅದು ಸಣ್ಣದಾಗ ಒಂದು ಚರ್ಮ ಬೆಳ್ಕೊಂಡ್ಬಿಡುತ್ತೆ, ಆಮೇಲೆ ಕೂಳೆ ಅದು ಅವಾಗ ಒಂದ್ಸರಿ ಕನಕ ಹಿಂದೆ ಹೊಡೆದು ನಿನ್ನ ಎತ್ತಿನ ಗಾಡಿ ಏರ್ಸೋಕೆ ಉಳಿಸೋಕೆ ನೀನೊಂಥರ ಪುಣ್ಯ ಕೊಟ್ಟಿ ಹಸು ಇದ್ದಂಗೆ ಕಣಣ. ದೊಡ್ಡಿಯೊಳಗೆ ನನ್ನ ಕರು ಇದೆ, ಹಾಲು ಕುಡಿಸ್ಬಿಟ್ಟು ಬರ್ತೀನಿ. ಮುಂದೆ ಬಂದರೆ ಒದೆಯಬೇಡಿ, ಹಿಂದೆ ಬಂದರೆ ತಳ್ಳಬೇಡಿ, ನನ್ನ ಕಂದನ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಹೋಗಿದ್ದು ಬರ್ತೀನಿ. ನೋಡಿದ್ರ ಕೇಳಿಸ್ಕೊಳ್ಳಿ, ನಾನೇ ನಿನ್ ಕರು. ಕಂದನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದ್ರೆ ನಿಮ್ಮ ಕಂದ ಇಲ್ಲ, ಯಾರು? ನಾನು. ಅವನ್ ತೊಡೆ ಮೇಲೆ ಮಲಗು ಕಂದ ನಾನೇ. ಅವನಿಗೆ ಜಾಸ್ತಿ ಮಾಡ್ತಾನೆ. ಫಸ್ಟ್ ಏನು ಅದು ಇವಳೆ ಕಾಳಪುಟಿ ಪುಣ್ಯಕೋಟಿ ಸಾಂಗ್ ಹೇಳು ಫಸ್ಟು. ದೊಡ್ಡಿಯೊಳಗೆ ಹಸುವಿನ ಕರುವಿದೆ, ನಾನು ಹಾಲು ಕುಡಿಸ್ಬಿಟ್ಟು ಬರ್ತೀನಿ. ಹುಲಿರಾಯ ನನಗೆ 1.5 ಅವರ್ ಟೈಮ್ ಕೊಡು. ಸರಿ, ಬಂದೆ, ಹಾಲು ಕುಡಿಸು ಬರ್ತದೆ ಹಸು. ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ತಳ್ಳಬೇಡಿ, ನನ್ ಕಂದನ್ನ ಚೆನ್ನಾಗಿ ನೋಡ್ಕರಿ, ನಾನು ಹುಲಿಗೆ ತಿನ್ಕತ್ತದೆ ನನ್ನ. ತಾನೆ ಅದೇ ಸಿಮಿಲರು ಹಿಂದೆ ಮುಂದೆ. ನೀನ್ ಮುಸುಡಿಯ ಮುಂಚೆನೇ ನೋಡಕ್ಕಾಗೋದ್ಲ, ನೀನು ಮ್ಯಾಚ್ ಎತ್ತಿ ಆಕಾಶಕ್ಕೆ ತೋರ್ಸಿದ್ರೆ ನೋಡಕ್ಕಾಗದ? ಕೂತ್ಕೋ, ಸ್ಟೈಲಲ್ಲೇ ಗೊತ್ತಾಗ್ಬಿಡ್ತದ ನೀನ್ ಎಂತ ಕಿಲಾಡಿ ಅಂತ. ಸರಿಯಾ? ಕಿಲಾಡಿ ಎಲ್ಲ ಕಿಲ್ಲೇಡಿ. ಇದು ಲಾಡಿ, ಸರಿನಾ? ಇದರಿಂದ ಕಿಲ್ ಮಾಡಿದ್ರೆ ಕಿಲಾಡಿ. ಪ್ಲೀಸ್ ಎಲ್ಲರೂ ಪ್ರಾಪರ್ಟಿ ಕಾಮಿಡಿ ಮಾಡ್ದ. ಸಾಕು. This thing is 8 years old. ಗೊತ್ತಾಗಲ್ಲ. 8 ವರ್ಷ ಬ್ರೋ. ಆ ಸೈಜೇ ಇದೆಯಲ್ಲ 8 ವರ್ಷದಿಂದ ನೀನು. ಇವಾಗಂತೂ ಇನ್ನೂ ಸಣ್ಣ ಆಗ್ಬಿಟ್ಟು. ಅಟ್ಲೀಸ್ಟ್ ನನಗಂತೂ ಒಂದು ಖರ್ಚು ಮಾಡ್ಬೇಕಾದ್ರೆ ಎಷ್ಟು ಯೋಚನೆ ಅದು ಯಾವಾಗಲ್ಲ ಬ್ರೋ ಯೋಚನೆ. ಇವಾಗ ಇನ್ನೊಂದು ತಗೋಬೇಕಾ, ತೊಗೊಳಕ್ ಹೋದಾಗ ಇದೇ ಸೇಮ್ ದುಡ್ಡು ಅಲ್ಗೆ ಹಾಕ್ಬೋದಲ್ಲ, ಸೇಮ್ ದುಡ್ಡು ಈ ಸಲ ಬಿಲ್ ಆಗ್ಬಿಡುತ್ತಲ್ಲ, ಬಿಡು ಇದೊಂದು
ಒಂದಿನ ನೆಮ್ಮದಿಗೆ ಏನೋ ತೊಗೊಂಡಿಲ್ಲ ಬ್ರೋ. ಇರಿಟೇಷನ್ ಅದು. ಇಷ್ಟು ಓವರ್ ಥಿಂಕ್ ಆಗುತ್ತೆ ಅಂದ್ರೆ ನೀ ಬೈ ಮಾಡಿದ್ಮೇಲೆ ಇನ್ನೊಂಥರ ಯೋಚನೆ ಬರುತ್ತೆ, ಛೇ ಆ ದುಡ್ಡು ಇದ್ದಿದ್ರೆ ಬೇರೆ ಏನಕ್ಕೆ ಯೂಸ್ ಆಗ್ತಿತ್ತ. ವರ್ಲ್ಡ್ಸ್ ಮೋಸ್ಟ್ ಹಾರಿಬಲ್ ಫೀಲಿಂಗ್. ನಾನು ಜಿಮ್ ಕ್ಲೋತ್ಸ್ಗಂತೂ ತುಂಬ ಖರ್ಚು ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೀನಿ ಜಿಮ್ ಕ್ಲೋತ್ಸ್ಗೆ. ನಾನು ಹೊರಗೆ ಹಾಕೋ ಬಟ್ಟೆನೇ ಇಲ್ಲ, ನನ್ನ ಜಿಮ್ಗಂತೂ